ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಖುಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಖುಷಿ ವೀಕ್ಷಕರೇ, ಇವತ್ತು ನಾನು ಕಾಳಭದ್ರಕಾಳಿ ದೇವಸ್ಥಾನದಲ್ಲಿ ಇದ್ದೀನಿ. ಈ ದೇವಸ್ಥಾನ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿ ಇರುವಂಥ ದೇವಸ್ಥಾನ. ಬನ್ನಿ ಈ ದೇವಸ್ಥಾನದ ವಿಶೇಷತೆ ಹಾಗೂ ಪೂಜೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಾನು ನಿಮಗೆ ಕಾಳಭದ್ರಕಾಳಿ ದೇವಸ್ಥಾನದಲ್ಲಿರುವ ಭದ್ರಕಾಳಿ ವಿಗ್ರಹನ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ವೀಕ್ಷಕರೇ, ವೀಕ್ಷಕರೇ ನಮ್ಮ ಜೊತೆಲಿ ಕಾಳಭದ್ರಕಾಳಿ ದೇವಸ್ಥಾನದ ಧರ್ಮದರ್ಶಿಗಳು ಇದ್ದಾರೆ. ಬನ್ನಿ ಅವ್ರ ಜೊತೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ದೇವರ ಬಗ್ಗೆ, ವಿಗ್ರಹ ಬಗ್ಗೆ, ಪವಾಡ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ 35 ವರ್ಷಗಳಿಂದ ಸತತವಾಗಿ ಸೇವೆ ಮಾಡಿಸ್ಕೊಂಡಿರುವಂಥ ಜಗನ್ಮಾತೆ ಇಲ್ಲಿ ಕಾಳಭದ್ರಕಾಳಿ. ನಾವು ಮೊದಲನೇ ಎಪಿಸೋಡಲ್ಲೇ ಹೇಳಿದ್ದೀವಿ, ಮುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಅಪಾರವಾದ ಒಂದು ದಿವ್ಯಶಕ್ತಿ. ಅದು ಶ್ರೀವಿದ್ಯೆ ಉಪಾಸಕರು. ಅವರು 10 ವರ್ಷಗಳು ಸತತವಾಗಿ ನಮಗೆ, ಇದು ಮೂಲತಃ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದ್ದಿದ್ದು, ಹೀಗೆಲ್ಲ ತೆಗೆದಿದ್ದೀವಿ, ಬೇರೆ ಕಡೆ ಇದನ್ನು ಸ್ಥಾಪನೆ ಮಾಡಬೇಕಂತೇಳಿ. ಹಂಗಾಗಿ 1991ರಿಂದ 2001 ತನಕ ಅವರು ನಿರಂತರ ನಮಗೆ ಕಾಳಿ ಬಗ್ಗೆನೇ ಬಹಳಷ್ಟು ಹೇಳಿ, ಕಾಳಿ ಆರಾಧನೆ ಮಾಡಿ, ಕಾಳಿ ಉಪಾಸನೆ ಮಾಡಿದ್ರು. ಇದನ್ನು ಒಂದು ಒಳ್ಳೆ ಮಾತು ಹೇಳಬೇಕಾಗುತ್ತೆ. ಅವರು ರಾಯರ ಮಠದಲ್ಲಿ ಕೊನೇ ಸಾರಿ ಅವರು ಶನಿವಾರ ಅಥವಾ ಭಾನುವಾರ ಏನೋ ಅವರು ತಾಯಿಯಲ್ಲಿ ಐಕ್ಯವಾಗಿದ್ದು, ಅದನ್ನು ಇದರಲ್ಲಿ ಇದರಲ್ಲಿ ವಾಹಿನಿ ಮುಖಾಂತರ ಹೇಳಬೇಕಾಗುತ್ತೆ. ಅವರು ರಾಯರ ಮಠದಲ್ಲಿ, ಉಡುಪಿ ಕಡೆ ರಾಯರ ಮಠದಲ್ಲಿ ಅವರು ಕಾಳಿಯಲ್ಲಿ ಐಕ್ಯವಾಗಿದ್ದು, ಗುರುವಾರ ದಿನ ರಾತ್ರಿ ನಮಗೆ ಅವರೊಂದು ನಮ್ಮ ಸ್ವಪ್ನದಲ್ಲಿ ಕಾಳಿಗೆ ಕುಂಕುಮ ಮತ್ತು ಅನ್ನ ಕಲಸಿ ಅವರು ಹಾಕೋಂಥ ದೃಶ್ಯ ನೋಡ್ತಾ ಇದ್ದೀನಿ ನನ್ನ ಕನಸಲ್ಲಿ. ನೀನು ಇಲ್ಲೆಲ್ಲ ನೋಡಬೇಡ, ನೀನು ಹೋಗಪ್ಪ ಅಂತ ಹೇಳ್ತಾ ಇದ್ರು ಅವರು ನನ್ನ ಕನಸಲ್ಲಿ. ಇಲ್ಲ ಗುರುಗಳೇ, ನಾನು ಇಲ್ಲೇ ಇರ್ತೀನಿ ಹಾಕಿ ಅಂತಂದಾಗ, ಬೇಡಪ್ಪ ಹೋಗು ಅಂತಿದ್ರು. ನಾನು ಅಲ್ಲೇ ನಿಂತಿದ್ವಿ ಕನಸಲ್ಲಿ. ನಮಗೆ ತೋಚಿದ್ದು ಈ ಕುಂಕುಮ ಮತ್ತು ಅನ್ನ ಕಲಸಿ ಅವರು ಕಾಳಿ ಮಂತ್ರ ಹೇಳಿ ಹೊರ ಹಾಕ್ತಾ ಇದ್ರೆ, ಅವಳು ಹಾಗೆ ತಗೊಂಡು ನುಗ್ತಾ ಇದ್ರು. ನಾವಿಲ್ಲೇನು 58 ಅಡಿ ನಾವು ನಿಲ್ಲಿಸಿದ್ದೀರಿ, ಅಷ್ಟೇ ವಿಗ್ರಹ, ಅಷ್ಟೇ ಅಮ್ಮ ಪ್ರತ್ಯಕ್ಷವಾಗಿತ್ತು ಆ ಸ್ವಪ್ನದಲ್ಲಿ. ಕೊನೆಯಲ್ಲಿ ಅವ್ರು ಹಾಕ್ತಾ ಇರೋಂಥ ಅನ್ನ ಎಲ್ಲ ಅದು ಭುಜಿಸಿದ ಮೇಲೆ ಗುರುಗಳನ್ನು 2 ಕೈಗಳನ್ನು ತಗೊಂಡು ಒಳಗಡೆ ನುಗ್ಗಿಬಿಟ್ಲ ಅವ್ರ ಕನಸಲ್ಲಿ. ಅಂಥ ದೃಶ್ಯ ನಾನು ನೋಡಿದ ಸತ್ಯ, ಇದು ನಿಜ. ಆಮೇಲೆ ನಾನು ಗಾಬರಿಪಟ್ಟು ಎದ್ದು ಮನೇಲಿ ಹೇಳಿದೆ, ಗುರುಗಳಿಗೆ ಏನೋ ತೊಂದರೆ ಆಗ್ತಾಯಿದೆ, ನಾನು ಹೋಗ್ತೀನಿ. ಆಮೇಲೆ ನಾನು 2 ದಿನ ಬಿಟ್ಟು ಹೋದಾಗ ಮನೆಯಲ್ಲಿ ಹೇಳಿದ್ರು, ಗುರುಗಳ ಮನೆಯಲ್ಲಿ, ಇಲ್ಲ ಅವರು ಹೋಗಿದ್ದಾರೆ. ಕೊನೆಯಲ್ಲಿ ಅವರು ಹೊರಗಡೆ ಹೋಗಿದ್ದಾಗ ಹೋಮ ಮಾಡೋ ಸಮಯದಲ್ಲಿ, ಸಂಜೆ 4 ಗಂಟೆ 5 ಗಂಟೆ ಸಮಯದಲ್ಲಿ 100ಕ್ಕೆ 100 ಅವರು ಆರೋಗ್ಯವಾಗಿದ್ದಂಥವ್ರು ಸ್ನಾನ ಸಂಧ್ಯಾವಂದನೆ ಎಲ್ಲ ಮಾಡಿ ದೇವಿ ಒಂದು ಹೋಮ ಮಾಡೋದಕ್ಕೆ ಮಠದಲ್ಲಿ ಕುಂತ್ಕೊಂಡಿದ್ದಾಗ ಅವರು 1 ಸಾರಿ 2 ಸಾರಿ 3 ಸಾರಿ ಅಭಿಮಂತ್ರಿಸಿ ದೇವಿಗೆ ಆಹುತಿ ಕೊಡ್ತಾ ಇದ್ದಂಗೆ ಹೋಮಕೊಂಡ ಕಡೆ ವಾಲಿ ಅವರು ಕಾಯ ಬಿಟ್ಬಿಟ್ರು. ಅಂತೂ ಒಂದು ಅಪಾರವಾದ ಜ್ಞಾನ ಪಡೆದಂಥವನ್ನ ರಾಮಕೃಷ್ಣ ಪರಮಹಂಸರು ಯಾಕೆ ಇಟ್ಕೊಂಡ್ರು ಕಾಳಿನ, ಸ್ವಾಮಿ ವಿವೇಕಾನಂದರು ಯಾಕೆ ಇಟ್ಕೊಂಡ್ರು, ತೆನಾಲಿ ರಾಮಕೃಷ್ಣ ಯಾಕೆ ಹಿಡಿದ್ರು. ಈ ಕಾಳಿನ ಯಾರು ಆರಾಧನೆ ಮಾಡ್ತಾರೋ, ಯಾರು ನಿರಂತರ ಜಪ ಮಾಡ್ತಾರೋ, ನಿರಂತರ ಧ್ಯಾನ ಮಾಡ್ತಾರೋ, ಸತತವಾಗಿ ಕಾಳಿನ ಯಾರು ಆರಾಧನೆ ಮಾಡ್ತಾರೋ, ಎಲ್ಲ ಕಾಲಕರ್ಮದ ವಿಧಿಯವರು ಎಲ್ಲ ನಾವು ಒಂದೊಂದು ಹೇಳೋದು ಬೇಕಾಗಿಲ್ಲ, A to Z ಎಲ್ಲ ಸಂಕಷ್ಟಗಳಿಂದ ಪರಿಹಾರ ಮಾಡಿ, ಇಹದಲ್ಲಿ ಭೋಗ ಭಾಗ್ಯ ಸಕಲ ಸಂಪತ್ತುಗಳನ್ನು ಅಷ್ಟೈಶ್ವರ್ಯಗಳನ್ನೆಲ್ಲ ಕೊಟ್ಟು ಕೊನೆಯಲ್ಲಿ ಅವಳಲ್ಲಿ ಅಂಥ ವ್ಯಕ್ತಿಗಳನ್ನು ಐಕ್ಯ ಮಾಡ್ಕೊತಾರೆ. ಅಂಥದ್ದನ್ನು ಈ ಕ್ಷೇತ್ರದಲ್ಲಿ ನಮ್ಮ ಗುರುಗಳು ನಮಗೆ ಹೇಳಿ ಭದ್ರಕಾಳಿನ ಸ್ಥಾಪನೆ ಮಾಡಿದ್ರು. ಈ ಕ್ಷೇತ್ರದ ಮೂಲ ದೇವತೆ ಭದ್ರಕಾಳಿ ಅಮ್ಮ. ಈಗ ಸಂಕಲ್ಪ ಸಿದ್ಧಿ ಕಳಶನ ಅಂತ ನಾವು ಮೊದಲೇ ಹೇಳಿದಲ್ಲಿ ಎಪಿಸೋಡ್ಗಳಲ್ಲಿ, ಈಗ ಬಂದ ತಕ್ಷಣ ಇದೇ ಜಾಗದಲ್ಲಿ ಆ ಸಂಕಲ್ಪ ಸಿದ್ಧಿ ಕಳಶಗಳನ್ನೆಲ್ಲ ಇಟ್ಟು ಅಮ್ಮನವರ ಅನುಗ್ರಹದಿಂದ ನಾವು ಅದನ್ನು ಸಿದ್ಧಿ ಮಾಡ್ತೀವಿ. ಯಾವ ರೀತಿ ಸಿದ್ಧಿ ಮಾಡ್ತೀವಿ, ಅದಕ್ಕೊಂದು ಸಾಕ್ಷಿ ಬೇಕಲ್ವಾ. ಈಗ ನಾವೆಲ್ಲ ಒಂದು 108 ಸಂಕಲ್ಪ ಸಿದ್ಧಿ ಕಳಶಗಳನ್ನ ತಯಾರಿ ಮಾಡಿ ಒಂದು ಒಳ್ಳೆದಿದ್ದರೆ ಇಲ್ಲೆಲ್ಲ ಜೋಡಿಸಿರ್ತೀವಿ. ಜೋಡಿಸಿದ್ದಾದ್ಮೇಲೆ ಅಮ್ಮನ ಅನುಗ್ರಹ ಆಗಿದೆ, ಆ ಸಂಕಲ್ಪ ಸಿದ್ಧಿ ಕಳಶಗಳ ಮೇಲೆ ತಾಯಿ ಅನುಗ್ರಹ ಆಗಿದೆ ಅಂತ ಹೆಂಗೆ ಗೊತ್ತಾಗಬೇಕು ಜನಗಳಿಗೆ ಅಲ್ವಾ? ಏನೋ ಕೊಟ್ಟರು ಕಟ್ಟಿದ್ರಿ ಅನ್ನೋದು ತಪ್ಪು. ನೋಡಿ, ಇಲ್ಲಿ
ಅದೆಲ್ಲ ಜೋಡಿಸಿದ್ಮೇಲೆ ಈ ಒಂದು ನಿಂಬೆ ಫಲನ ನಾವು ಅಲ್ಲಿ ಇಡ್ತೀವಿ. ಇದೆಲ್ಲ ಜೋಡಿಸಿರ್ತೀವಿ. ನೀವೇ ನೋಡ್ಬೋದು. ನಾವು ಏನು ಮಾಡಲ್ಲ, ತಾಯಿನ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಇದೆಲ್ಲ ಸಂಕಲ್ಪ ಸಿದ್ಧಿ ಕಳಶ ಜೋಡಿಸಿರ್ತೀವಿ. ಆ ಕಳಶದ ಮೇಲೆ ಫಲ ಬೀಳುತ್ತೀವಿ. ಅಂಬಾ ಶಾಂಭವಿ ಚಂದ್ರಮೌಳಿ ಫಲಾತ್ಮ ಅಂಬಾ ಪಾರ್ವತಿ ಕಾಳಿ ಹೈಮವತಿ ಶಿವಾತ್ರಿನೈ ಕಾತ್ಯಾಯಿನಿ ಭೈರವಿ ಸಾವಿತ್ರಿ ರವಂಶುಕರೈ ಸಾಭರಿ ಲಕ್ಷ್ಮೀಪ್ರದ ಚಿದ್ರೂಪಿ ಪರದೇವತ ಭಗವತೆ ರಾಜರಾಜೇಶ್ವರಿ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಿನಿ ಓಂ ವೀಣಾ ವೇಣುನದ ಮಂಡಲದಲ್ಲಿ ವೀಣಾಸನ ಸಂಸ್ಕಾರ ಚಿದ್ರೂಪಿ ಪರದೇವತ ಭಗವತೆ ರಾಜರಾಜೇಶ್ವರಿ ನಮೋ ನಮಃ. ಓಂ ಕ್ರೀಂ 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 ಓಂ ಶಾಂಭವಿ ಅನುಗ್ರಹಿಸು. ಓಂ ನಮೋ ಭಗವತಿ ಮುಖಕಮಲ ವಾಸಿನಿ ತ್ರೈಲೋಕ್ಯ ಮೋದಿನಿ. ಓಂ ಕ್ರೀಂ ಕ್ರೀಂ ಹ್ರೌಂ ಹ್ರೌಂ ಹ್ರೀಂ ಹ್ರೀಂ ದಕ್ಷಿಣ ಕಾಳಿಗೆ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು ಮಾತಾ. ಇಷ್ಟೇ ನೋಡಿ. ಆ ಫಲಪ್ರಸಾದ ನೀವು 3 ಸರಿ ಹೇಳಿದ್ರು ಕೊಡ್ತಾನೆ ಹೇಳ್ತಾರೆ. ಆ ಪ್ರಸಾದ ಅದ್ರ ಮೇಲೆ ಬಿದ್ದರೆ ಅದು ಸಿದ್ಧಿ ಆಗಿದೆ ಅಲ್ವಾ, ಹಾಗೆ ಅನುಗ್ರಹ ಆಗಿದೆ. ಇದು ಮಾಡಿದ ತಕ್ಷಣ ಅದನ್ನ ತೆಗೆದು ಹೊರಗಡೆ ನಾವು ವೀಕ್ಷಕರಿಗೆ ಕೊಡ್ತೀವಿ. ಅವರು ಸಂಕಲ್ಪ ಮಾಡಿ ಕಟ್ಟಿರ್ತಾರೆ. ಅವರು ಅದು ಫಲಪ್ರಸಾದ ಬಿದ್ದ ತಕ್ಷಣ ಅದಕ್ಕೆ ಪವರ್ ಬಂದ್ಬಿಟ್ಟಿರುತ್ತೆ. ಅಂಥದ್ದನ್ನು ಮಾನವನ ಕೈಯಲ್ಲಿ ಕೊಟ್ಟು ಸಂಕಲ್ಪ ಮಾಡಿ ಕಟ್ಟಿಸ್ತೀವಿ. ಮೇಲಾಗಿ ಎಂತಹ ಒಂದು ವಾಮಾಚಾರ, ಕೆಡುಕು ದೋಷಗಳು ಮತ್ತು ಶತ್ರುಗಳದು ಮನಸ್ಸಿನ ಕಾರ್ಯಗಳು ಯಾವುದೇ ತಾಯಿ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಕಟ್ಟಿದ್ದೆ ಸತ್ಯ ಆದರೆ ಈ ಕ್ಷೇತ್ರದಲ್ಲಿ, ಯಾಕಂದರೆ ನಾನು ಹೊಸದಾಗಿ ಮಾಡಿ ಹೇಳಂಥದ್ದೇನಿಲ್ಲ, 35 ವರ್ಷಗಳಿಂದ 3 ಲಕ್ಷ ಜನ ನೋಡಿರ್ಬೇಕೇನೋ ನಾವು ಈ ಕ್ಷೇತ್ರದಲ್ಲಿ. ಅಂಥ ಒಂದು ಅನುಭವನ ನಾವು ವೀಕ್ಷಕರ ಮುಂದೆ ಇಡ್ತಾ ಇದ್ವಿ. ಕೆಲವರಿಗೆ ಪರಿಹಾರನೇ ಆಗಲ್ಲ. ಕಾರಣ ಏನಂದರೆ ಕೆಲವರು ಬಂದು ಶ್ರದ್ಧಾಭಕ್ತಿಯಿಂದ ನಂಬಿಕೆಯಿಂದ ಬರಲ್ಲ, ಶೋಕಿಗೆ ಬರ್ತಾರೆ. ಅವ್ರು ಏನೋ ಮನಸ್ಸೆಲ್ಲೋ ಶಿವಪೂಜೆ ಎತ್ತ, ಮನಸ್ಸಿನ ಸವಿ ಎತ್ತ ಅಂತೇಳಿ ಅವ್ರು ನಾವು ಹೇಳ್ತಾನೆ ಇರ್ತೀವಿ. ಪ್ರತಿಯೊಬ್ಬರಿಗೂ ಶ್ರದ್ಧಾಭಕ್ತಿಯಿಂದ ಅಮ್ಮನವರಿಗೆ ಸಮರ್ಪಣೆ ಮಾಡಿ ನಿಮ್ಮ ಕಷ್ಟಗಳನ್ನಂತ ಅವ್ರ ಮನಸ್ಸು ಎಲ್ಲೋ ಇರುತ್ತೆ. ಅಂಥವ್ರಿಗೆ ಅದು ಫಲಿಸೋದಿಲ್ಲ. ಯಾಕಂದರೆ ಏಕಾಗ್ರತೆ ತುಂಬ ಇಂಪಾರ್ಟೆಂಟ್. ಇದೆಯಲ್ಲ, ಯಾವ ಕ್ಷೇತ್ರಗಳಿಗೆ ಹೋದರೂ ಸಹ ಫಲ ಪಡಿಬೇಕಾದ್ರೆ ಅದೇ ಕ್ಷೇತ್ರದಲ್ಲಿ ಇರೋಂಥ ಒಂದು ರೂಲ್ಸ್ ಏನಿದೆ ಅದನ್ನು ಪರಿಪಾಲನೆ ಮಾಡಬೇಕು. ಮತ್ತು ಇಲ್ಲಿಂದ ನಾವು ಹೇಳಿ ಕಳಿಸಿರ್ತೀವಿ, ಮನೆಯಲ್ಲಿ ಈ ಥರ ಮಾಡಿ, ಹಿಂಗೆ ಮಾಡಿ ಆ ಫಲ ಬರುತ್ತೆ ಅಂತ. ಅದನ್ನು ಮಾಡಿದ್ರೆ ಬರುತ್ತೆ, ಮಾಡೇ ಇಲ್ಲ ಅಂತ ಹೇಳಿದ್ರೆ ಏನೋ ಬಂದು ಸಂಕಲ್ಪ ಸಿದ್ಧಿ ಕಟ್ಟು ಹೋದ್ರು ಅದು ಆಗೋದೇ ಇಲ್ಲ. ಯಾವತ್ತೂ ಅಷ್ಟೇ. ಅದನ್ನು ನಾನು ಹೇಳಿದೆ, ದೇವತಾ ಒಂದು ಶಕ್ತಿನ ಪಡಿಬೇಕಂತಂದರೆ ಗುರುವಿನ ಅನುಗ್ರಹ ಮತ್ತು ಅನುಭವಿಗಳ ಅನುಗ್ರಹ. ಹೃದಯದಲ್ಲಿ ಅಹಂಕಾರ ಭಾವ ಬಿಟ್ಟು ಮನಸ್ಸಲ್ಲಿ ಒಂದಿಷ್ಟು, ಹೃದಯದಲ್ಲಿ ಒಂದು ಎಳ್ಳಷ್ಟು ಅವಳಿಗೆ ಸ್ಥಾನ ಕೊಟ್ಟಿದ್ದೇ ಸತ್ಯ ಆದರೆ ಅವಳ ಕೈ ಹಿಡಿದ್ರೆ ಸಂಶಯವೇ ಇಲ್ಲ. ಅಂಥ ಪರಾಶಕ್ತಿ ಜಗನ್ಮಾತೆ ಇಲ್ಲಿ ಸ್ಥಾಪನೆ ಆಗಿದ್ದಾಳೆ. ಭಕ್ತರು ಬಂದಂಥ ಸಂಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತೇಳಿ ಈ ಕ್ಷೇತ್ರ. ಗುರುಜಿ, ನಾನು ಯಾವ ದೇವಸ್ಥಾನದಲ್ಲೂ ನಾನು ಇಷ್ಟೊಂದು ಶಕ್ತಿ ನೋಡಿಲ್ಲ. ಸೊ ನಮ್ಮ ವೀಕ್ಷಕರಿಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು.